ಕರ್ನಾಟಕ ನ್ಯೂಸ್ಗೆ ಮತ್ತೆ ಸ್ವಾಗತ. ಪ್ರೀತಿ ಮಾಡೋಕ್ಕೆ ನಿರಾಕರಿಸಿದ್ದಕ್ಕೆ ಯುವಕನೊಬ್ಬ ಯುವತಿ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡೋಕ್ಕೆ ಮುಂದಾದಂಥ ಘಟನೆ ಮೈಸೂರಲ್ಲಿ ನಡೆದಿದೆ. ಈ ವೇಳೆ ಸಾರ್ವಜನಿಕರು ಯುವತಿಯನ್ನು ರಕ್ಷಣೆ ಮಾಡಿದ್ದು ಯುವಕನನ್ನು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹೀಗೆ ಮುಖಾಮುಖಿ ಊದಿಸಿಕೊಂಡಿರುವ ಇವನೊಬ್ಬ ಹುಚ್ಚು ಪ್ರೇಮಿ. ಹೆಸರು ಸ್ವಾಮಿ. ಮೈಸೂರಿನ ನಾಗನಹಳ್ಳಿ ನಿವಾಸಿಯಾದ ಈತ ತನ್ನ ಅಕ್ಕನ ನಾದಿನಿಗೆ ಮನಸೋತಿದ್ದ. ಮರಿಮಲಪ್ಪ ಕಾಲೇಜಿನಲ್ಲಿ ಪ್ರಥಮ ಬಿಕಾಂ ಓದ್ತಾ ಇದ್ದ ಯುವತಿ ಈತನ ಪ್ರೀತಿ ನಿರಾಕರಿಸಿದ್ಲು. ಇದರಿಂದ ಬೇಸತ್ತ ಸ್ವಾಮಿ ನಾರಾಯಣ ರಸ್ತೆಯಲ್ಲಿರುವ ರಾಘವೇಂದ್ರ ಮಠದ ಮುಂದೆ ಯುವತಿ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡೋಕೆ ಮುಂದಾಗಿದ್ದಾನೆ. ಈ ವೇಳೆ ಅಲ್ಲೇ ಇದ್ದ ಕೆಲವರು ಯುವತಿಯನ್ನ ರಕ್ಷಿಸಿದ್ದಾರೆ. ನಾನು ನಿಂತ್ಕೊಂಡು ನೋಡ್ಬೇಕಾದ್ರೆ ಮಚ್ಚು ಹುಡುಗಿ ಕತ್ತತ್ರ ಬರ್ತಾ ಇತ್ತು. ಅಷ್ಟರಲ್ಲಿ ನಮ್ಮ ಕಾರ್ ಡ್ರೈವರು ಅದನ್ನು ತಪ್ಪಿಸಿ ಬಚಾವ್ ಮಾಡ್ದ. ಅಷ್ಟನ್ನು ನಾವು ನೋಡಿದ್ದು. ಅವರ ನಾಗನಹಳ್ಳಿನ ಶ್ರೀರಾಮ್ಪುರದ ಪಕ್ಕ ಅವ್ರ ಅತ್ತಿಗೆ ತಮ್ಮ ಅಂತ ಹೇಳ್ತಾ ಇದ್ದಾರೆ ಹುಡುಗಿ. ಇನ್ನು ಸ್ವಾಮಿಗೆ ಹಿಗ್ಗಾಮುಗ್ಗಾ ಥಳಿಸಿ ಸಾರ್ವಜನಿಕರು ಪೊಲೀಸರಿಗೆ ಒಪ್ಪಿಸಿದ್ರು. ಈ ವೇಳೆ ಸ್ವಾಮಿ ತಾನು ಹಲ್ಲೆ ಮಾಡಿದ್ದನ್ನ ಒಪ್ಪಿಕೊಂಡ. ಅವ್ಳು ಹೊಡೆದೆ ಸರ್, ಅಷ್ಟೇ, ಏನೂ ಇಲ್ಲ ಸರ್. ನಾನು ಲವ್ ಮಾಡಿಬಿಟ್ಟು ಹೊಡೆದೆ ಸರ್. ನಂದೇ ತಪ್ಪು ಸರ್. ಪಬ್ಲಿಕ್ ಏನು ಮಾಡಿ ಇಲ್ಲ ಸರ್. ಹುಡುಗಿ ಅತ್ತೆ ಮಗಳ ಬಗ್ಗೆ ಸರ್. ಒಟ್ಟಾರೆ ಸಾರ್ವಜನಿಕರ ಸಮಯ ಪ್ರಜ್ಞೆಯಿಂದಾಗಿ ನಡುಬೀದಿಯಲ್ಲಿ ಯುವತಿಯ ಮೇಲೆ ನಡೆಯುತ್ತಿದ್ದ ಮಾರಣಾಂತಿಕ ಹಲ್ಲೆ ತಪ್ಪುವಂತಾಗಿದೆ. ಮೈಸೂರಿನಿಂದ ಕ್ಯಾಮರಾಮನ್ ನವೀನ್ ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ಗುಲ್ಬರ್ಗಾ ವಿವಿ ಅವಾಂತರದಿಂದ ರಾಯಚೂರಲ್ಲಿ ಪರೀಕ್ಷೆಗೆ ಕೂತ್ಕೊಂಡಿದ್ದಂಥ ವಿದ್ಯಾರ್ಥಿಗಳು ಇವತ್ತು ಕಂಗಾಲಾಗಿದ್ರು. ಯಾಕೆಂತಂದರೆ MA 3ನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಭಾಗದ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ವಿಷಯದ ಪರೀಕ್ಷೆ ಇತ್ತು. ಆದರೆ ಪ್ರಶ್ನೆ ಪತ್ರಿಕೆ ಮಾತ್ರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ವಿಷಯದಾಗಿತ್ತು. ಇದನ್ನು ನೋಡಿ ಗಾಬರಿಯಾದಂಥ ವಿದ್ಯಾರ್ಥಿಗಳು ಶಿಕ್ಷಕರ ಮೂಲಕ ವಿವಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಳಿಕ ಮಿಸ್ಟೇಕ್ ಆಗಿದೆ, ಈಗಲೇ ಬೇರೆ ಪತ್ರಿಕೆ ಕಳಿಸ್ತೇನೆ ಅಂತ ಹೇಳಿದ ಕುಲಸಚಿವರು ಅವಸರದಲ್ಲಿ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಕೈಯಿಂದ ಬರೆದು ಮತ್ತೊಂದು ಅವಾಂತರವನ್ನು ಸೃಷ್ಟಿ ಮಾಡಿದ್ದಾರೆ. 10 ಗಂಟೆಗೆ ಪರೀಕ್ಷೆ ಬರೀಬೇಕಾಗಿದ್ದಂಥ ವಿದ್ಯಾರ್ಥಿಗಳು ಈ ಎಲ್ಲ ಗೊಂದಲಗಳಿಂದ 11:30ಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಬರೆಯೋಕೆ ಶುರು ಮಾಡಿದರು. ಇಂದು ನಾವು ಪರೀಕ್ಷೆಯನ್ನು ಬರಿಬೇಕಂತ ಬೆಳಗ್ಗೆ 10 ಗಂಟೆಗೆ ಕಾಲೇಜಿಗೆ ಬಂದಿದ್ವಿ. ಆದರೆ ಒಂದು ಯೂನಿವರ್ಸಿಟಿಯ ಒಂದು ನೆಗ್ಲೆಕ್ಟ್ನಿಂದಾಗಿ ನಾವು ಇಂದು ಒಂದು ತಾಸಿನವರೆಗೆ ತಡವಾಗಿ ಪರೀಕ್ಷೆಯನ್ನು ಬರೆದಿದ್ದನ್ನು ನಾವು ಕಾಣ್ತೀವಿ. ಯಾಕಂದರೆ ಇಲ್ಲಿ ಯೂನಿವರ್ಸಿಟಿಯಿಂದ ಬಂದಂತಹ ಪ್ರಶ್ನೆ ಪತ್ರಿಕೆ ಪ್ರಮುಖವಾಗಿ ಯಾವುದೇ ಅನ್ಯ ವಿಷಯಕ್ಕೆ ಸಂಬಂಧಿಸಿದಂಥದ್ದಾಗಿತ್ತು. ಆದ್ದರಿಂದ ನಾವು ನಮ್ಮ ಒಂದು ಸಬ್ಜೆಕ್ಟಿನ ಏನು ಭಾರತೀಯ ಆಡಳಿತ ಇತ್ತು ಇವತ್ತು, ಆ ಒಂದು ಪ್ರಶ್ನೆ ಪತ್ರಿಕೆ ಇಂದು ಬರದ ಕಾರಣವಾಗಿ ನಾವು ಇಂದು 1 ತಾಸುಗಳವರೆಗೆ ತಡವಾಗಿ ಪರೀಕ್ಷೆನ ಬರಿತಾ ಇದ್ದೀವಿ. ನಮಗೆ ಎಕ್ಸಾಮ್ ಬರೆಯಲು ಭಾಳ ತೊಂದರೆ ಆಯಿತು. ಯಾಕೆಂದರೆ ನಾವು ಓದಿದಂತಹ ಏನು ಉದ್ದೇಶವನ್ನು ಇಟ್ಕೊಂಡು ಏನು ಬಂದಿದ್ವಿ, ಆ ಒಂದು ಕಾರಣ ಇಂದು ಬದಲಾಯಿತು. ಜ್ಞಾನಾರ್ಜನೆಗೆ ಡಬ್ಬಿಂಗ್ ಅನಿವಾರ್ಯ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದವರು ಕನ್ನಡ ಸಂಸ್ಕೃತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಡಬ್ಬಿಂಗ್ ನಡೆಯಬೇಕು. ಈ ನಿಟ್ಟಲ್ಲಿ ಸಾಹಿತಿ ಚಂದ್ರಶೇಖರ ಕಂಬಾರರ ಹೇಳಿಕೆ ಸ್ವಾಗತಾರ್ಹ. ಸಿನಿಮಾ ರಂಗ ಕನ್ನಡ ನಾಡು ನುಡಿ ವಿಷಯ ಬಂದಾಗ ಮೌನ ವಹಿಸ್ತಾ ಇದೆ. ಇದೀಗ ತಮಗೆ ಎಲ್ಲಿ ಹಾನಿಯಾಗತ್ತೆ ಅನ್ನೋ ಭಯದಿಂದ ಬೀದಿಗೆ ಎಳೆದಿದೆ. ಇದು ಸರಿಯಲ್ಲ. ಎಲ್ಲ ವಿಷಯದಲ್ಲೂ ಕೂಡ ಸಿನಿಮಾ ರಂಗದ ಸದಸ್ಯರು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಲಿ ಎಂದರು ನಾರಾಯಣ್ ಗೌಡ. ಕನ್ನಡದ ಆಚಾರ ವಿಚಾರಗಳಿಗೆ ಧಕ್ಕೆ ಆಗುವ ಯಾವುದೇ ಡಬ್ಬಿಂಗನ್ನು ನಾನು ಸಹ ಒಪ್ಪೋದಿಲ್ಲ. ಆದರೆ ಯಾವುದು ಡಬ್ಬಿಂಗ್ ಬೇಕು? ಕನ್ನಡದ ಮಕ್ಕಳ ಜ್ಞಾನ ಉದ್ಧಾರಕ್ಕಾಗಿ, ಜ್ಞಾನ ಅಭಿವೃದ್ಧಿಗಾಗಿ ಕೆಲವು ಬೇಕಾಗತ್ತೆ. ಅದನ್ನು ನೀವು ಬೇಡ ಅಂತ ಹೇಳಬಾರ್ದು, ಯಾರೂ ಬೇಡ ಅಂತ ಹೇಳಬಾರ್ದು. ಯಾಕೆಂದರೆ ಇವತ್ತು ನಮ್ಮ ಮಕ್ಕಳು ಜಗತ್ತಿನ ಅನೇಕ ಭಾಷೆಗಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತನ್ನದೇ ಆದಂಥ ಮಾತೃಭಾಷೆಯಲ್ಲಿ ಕಲಿಯುವಂಥ ಅಗತ್ಯ ಇದ್ದಾಗ ಅದು ಬರಬಾರ್ದು ಅಂತ ಹೇಳುವಂಥ ಹಕ್ಕು ಯಾರಿಗೂ ಇಲ್ಲ. ಅದನ್ನು ಉಳಿಸ್ಕೊಂಡೇ ಕನ್ನಡದ ಭಾಷೆ ಮತ್ತು ಸಂಸ್ಕೃತಿಗೆ ಧಕ್ಕೆ ಆಗದಂತೆ ಇವತ್ತು ನಾವು ತೆಲುಗು, ತಮಿಳು ಆ ಥರದ ಚಿತ್ರಗಳನ್ನು ಕನ್ನಡಕ್ಕೆ ಡಬ್ ಮಾಡಿ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಪರಂಪರೆ, ಅಲ್ಲಿಯ ಆಚಾರ, ಅಲ್ಲಿಯ ವಿಚಾರ ಬೇರೆ ಬೇರೆ ಇರ್ತವೆ. ಅದನ್ನು ಕನ್ನಡದ ಮಕ್ಕಳು ಕನ್ನಡದಲ್ಲಿ ನೋಡಿದಾಗ ಏನಾಗುತ್ತೆ, ಓ ಇದೇ ಸಂಸ್ಕೃತಿ ನಮ್ಮದೇನೋ, ಇದೇ ಆಚಾರ ನಮ್ಮದೇನೋ, ಇದೇ ವಿಚಾರ ನಮ್ಮದೇನೋ ಅನ್ನೋದು ಬರುತ್ತೆ. ಹಾಗಾಗಿ ಅಂಥವಕ್ಕೆ ಬೇಕಾದರೆ ನಾವು ಅದರಿಂದ ಡಬ್ಬಿಂಗ್ನ ದೂರ ಇಡೋಣ. ಆದರೆ ಕೆಲವು ಮಕ್ಕಳ ಭವಿಷ್ಯಕ್ಕೋಸ್ಕರ, ಅವರ ಜ್ಞಾನ ಉದ್ಧಾರಕ್ಕೋಸ್ಕರ, ಜ್ಞಾನ ಅಭಿವೃದ್ಧಿಗೋಸ್ಕರ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ
ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಕನ್ನಡದ ಶ್ರೀಸಾಮಾನ್ಯ ಕನ್ನಡಿಗರಿಗೆ ಬೇಕಾಗುವಂಥ ಜ್ಞಾನದ ವಿಚಾರದಲ್ಲಿ ಡಬ್ಬಿಂಗ್ ಮಾಡೋದ್ರಿಂದ ಅದೇನು ತಪ್ಪಿಲ್ಲ. ಸುದ್ದಿ ನಿಯೋದಯ ಒಂದು ಪುಟ್ಟ ಬ್ರೇಕ್ ಆದಮೇಲೆ